ನಮಸ್ತೆ ಬನ್ನೂರು ನಾಗರಾಜ್ ಅವರೇ. ಹಾಂ ಹೇಳಿ ಗುರುಳೆ. ಊಟ ಆಯ್ತಾ? ಆಯ್ತು ಹೇಳಿ ಗುರುಳೆ ಹೇಳಿ. ನಿನ್ನೆ ಹಾಂ ನಮ್ಮ ಶಾಲೆಗಳ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋಗಿದ್ದೆ. ಹಾಂ ಹಾಂ ಸ್ವಾಮಿ ವಿವೇಕಾನಂದ ಅವ್ರದ್ದು ಇದಿತ್ತು ಫಂಕ್ಷನ್. ಹಾಂ ಗುರುಳೆ. ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಹಾಂ ಹಾಂ ಅದು ಫೋಟೋ ಎಲ್ಲ ಕಳಿಸಿದೆ ನಿಮ್ಮ ಇದಕ್ಕೆ ವಾಟ್ಸಾಪ್ಗೆ. ಹಾಂ ಗುರುಳೆ. ಓಕೆ. ಹಾಂ ಯಾರ್ಯಾರು ಇದ್ರು ಗುರುಳೆ ಅಲ್ಲಿ? ಶಾರದಾ ವಿಲಾಸ ಸ್ಕೂಲು. ಹಾಂ ಹಾಂ ಸರಿ ಸರಿ. ಆ ಹೆಡ್ ಮೇಡಮ್ ಮಾಸ್ಟರ್ಗಳು ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಹಾಂ ಹಾಂ ಹೋಗಿದ್ದೆ. ಅದು ಫೋಟೋ ಸರಿ. ಎಲ್ಲ ಕಳಿಸಿದ್ದೀನಿ ನಿಮ್ಮ ವಾಟ್ಸಪ್ಪಲ್ಲಿ. ಹಾಂ ಆಯ್ತು ಗುರುಳೆ, ಸುದ್ದಿಗೆ ಹಾಕತ್ತೀನಿ ಗುರುಳೆ. ಓಕೆ, ಥ್ಯಾಂಕ್ ಯು. ಹಾಂ ಆರೋಗ್ಯನ ಗುರುಳೆ? ಹಾಂ, ಆರೋಗ್ಯವಾದಿನ ನಾಗರಾಜ್ ಅವರೇ. ಹಾಂ ಓಕೆ ಓಕೆ, ಸುದ್ದಿಗೆ ಹಾಕ್ತೀನಿ ಗುರುಳೆ. ಆಮೇಲೆ ಸನ್ಮಾನ ಇಟ್ಕೊಂಡಿದ್ರಾ? ನಮ್ಮೂರ್ದು ಜಾತ್ರೆ 27ನೇ ತಾರೀಕು. ಯಾವ ಊರು? ಮುಕ್ಕಡಹಳ್ಳಿ. ಹಾಂ 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 ಮುಕ್ಕಡಹಳ್ಳಿ ಮಾರಮ್ಮ ಮಾಯಮ್ಮ. ಹಾಂ, ನಿಮ್ಮ ಹಾಂ, ಹಾಂ. ಬನ್ನೂರವರೆಲ್ಲ ಬರ್ತಾರೆ ಭಕ್ತರು ಹಾಂ ಹಾಂ ಗುರುಳೆ. ಜಾತ್ರೆ ಟೈಮ್ಗೆ. ಹಾಂ 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 ಅವರಿಂದನೇ ನಮ್ಮ ಊರು ಇಂಪ್ರೂವ್ ಆಗಿರೋದು. ಹಾಂ ಹೌದಾ ಗುರುಳೆ? ಹಾಂ, ಸರಿ 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 ಗುರುಳೆ. ರಥೋತ್ಸವ ಆಗುತ್ತೆ. ಹಾಂ ಹಾಂ ಬೆಳಗ್ಗೆ ನಾನು ಹೋಗ್ತಾ ಇದ್ದೀನಿ 27ಕ್ಕೆ. ನಮ್ಮ ಬನ್ನೂರವ್ರ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದೀರಾ ನೀವು. ಅಯ್ಯೋ, ನಾವು ಅಲ್ಲೆಲ್ಲ ಡ್ಯೂಟಿ ಮಾಡಿದ್ದೀನಿ ಹೇಮಂತರಂ ಜಾತ್ರೆಗೆಲ್ಲ ಬಂದು. ಹಾಂ 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 ಪೊಲೀಸ್ ಇಲಾಖೆಲಿ ಇದ್ದಾಗ. ಒಂದ್ಸಲ ಗಲಾಟೆ ಎಲ್ಲ ಆಗ್ಬಿಟ್ಟಿತ್ತಲ್ಲ, ಅವಾಗ ಮೈಸೂರಿಂದೆಲ್ಲ ಬಂದಿದ್ದು. ಹೌದಾ? ಹಾಂ. ಹಾಂ ಸರಿ ಗುರುಳೆ, ಒಟ್ನಲ್ಲಿ ನಮ್ಮೂರ ಬಗ್ಗೆ ಬಹಳ ಅಭಿಮಾನ ಇದೆ ಬಿಡಿ ನಿಮ್ಗೆ. ಆಮೇಲೆ ನಿಮ್ಮ ಇವರು ರಾಜು. ಹಾಂ ಬನ್ನೂರು ರಾಜನ ನಮ್ಮ ಗುರುಗಳು. ಹಾಂ, ಅವರು ನಾಗಲಿಂಗ ಸ್ವಾಮಿ ಇದ್ದರಾಗಿಂದ ಪರಿಚಯ ನಮ್ಗೆ. ಹಾಂ ಗುರುಳೆ. ನಾನ್ ನಾಗಲಿಂಗ ಸ್ವಾಮಿ ಅಂತ ಕನ್ನಡ ಕ್ರಾಂತಿದಳ, ಹಾಂ ಗುರುಳೆ. ಅಲ್ಲಿ ಹೋಗ್ತಿದ್ದೆ ನಾನು ಅವಾಗ. ಹ್ಮ್ 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 ಹಾಂ, ಸರಿ ಗುರುಳೆ, ಆಯ್ತು ಅವ್ರು ಸುದ್ದಿ ಹಾಕ್ತೀನಿ ಗುರುಳೆ ಅದನ್ನ ತಾವು. ಸುಮಾರು ಕಡೆ ಸನ್ಮಾನ ಮಾಡಿದ್ದಾರೆ ಅವರು. ಹಾಂ 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 ಇವರು ನಾಗಲಿಂಗ ಸ್ವಾಮಿ ಅವರು. ಹಾಂ ಗುರುಳೆ. ಅದೇನೋ ಬಹಳ ಅಭಿಮಾನ ನಮ್ಮ ಕಂಡ್ರೆ. ಸರಿ ಸರಿ ಗುರುಳೆ. ಆಮೇಲೆ ನಿಮ್ಮ ಇವರು ರಾಜು, ಇನ್ನೊಬ್ರು ಚಿನ್ನಸ್ವಾಮಿ ಅಂತಿದ್ರು. ಹಾಂ ಹಾಂ ನಾವು ನಿಮ್ ಕಂಡ್ರೆ ಅಭಿಮಾನ ಇದೀವಲ್ಲ. ಅದಕ್ಕೆ ನಾನು ಈಗ ನಿಮಗೆ ವಾಟ್ಸಪ್ಗೆ ಹಾಕ್ಬಿಟ್ಟು ಫೋನ್ ಮಾಡಿದ್ದು. ಸರಿ ಗುರುಳೆ, ಖಂಡಿತ ಸುದ್ದಿ ಮಾಡ್ತೀನಿ ಗುರುಳೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಗುರುಳೆ, ನಮಸ್ಕಾರ.